ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಕೇಳಲು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಯೆಶಾಯನು ಬರೆದ ಗ್ರಂಥ 54ನೇ ಅಧ್ಯಾಯ 17ನೇ ವಚನ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಏಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವು, ನಾನು ದಯಪಾಲಿಸುವ ಸಧರ್ಮ ಫಲವೂ ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ಪ್ರಿಯರೇ, ಇದು ಮಾತು ದೇವರ ಮಾತಾಗಿದೆ. ಯಾರಿಗೋಸ್ಕರ ಈ ಮಾತನ್ನು ಹೇಳಿದ್ದಾರೆ ಅನ್ನುವಾಗ, ಯೆಹೋವನ ಸೇವಕರ ಸ್ವಾಸ್ಥ್ಯ ಎಂಬುದಾಗಿ ನಾವು ನೋಡ್ತೇವೆ. ಈ ಸ್ಥಿತಿ ಇದು ದೇವರ ಸೇವಕರಿಗೆ ಕೊಟ್ಟಿರುವಂಥ ಒಂದು ಅದ್ಭುತವಾದ ಆಯುಧ. ಓಕೆ, ಅನೇಕರು ಈಗಿನ ಕಾಲದಲ್ಲಿ ನಾವು ನೋಡುವಾಗ ಅನೇಕರು ಸೇವಕರಿಗೆ ಹಿಂಸೆ ಉಂಟಾಗಿದೆ. ಕೊಲೆ, ಪ್ರಿಸನ್ನಲ್ಲಿ ಹಾಕಿದ್ದಾರೆ, ಅಂದರೆ ಸೆರೆಮನೆಯಲ್ಲಿದ್ದಾರೆ. ಅನೇಕರಿಗೆ ಇರುವುದಕ್ಕೆ ಸ್ಥಳ ಕೂಡ ಇಲ್ಲದ ಹಾಗೆ ಅವರನ್ನು ಬೇರೆ ಕಡೆ ಅಟ್ಟಿಬಿಟ್ಟಿದ್ದಾರೆ. ಅನೇಕ ವಿಶ್ವಾಸಿಗಳು ಯೇಸು ಕ್ರಿಸ್ತನಲ್ಲಿ ಅವರು ಇಟ್ಟಿರುವಂಥ ನಂಬಿಕೆಗೆ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಕುಟುಂಬದಲ್ಲಿ ಅವರನ್ನು ಹೊರಹಾಕಿದ್ದಾರೆ. ಅಂಥ ಒಂದು ಪರಿಸ್ಥಿತಿಗಳಲ್ಲಿ ಅಂಥ ಒಂದು ನಂಬಿಕೆಯಲ್ಲಿ ದೃಢವಾಗಿರುವಂಥ ವಿಶ್ವಾಸಿಗಳಾಗಿ ಸೇವೆ ಮಾಡುವಂಥ ಸೇವಕರಿಗೆ ಹೇಳಬೇಕಾದ ಮಾತು ದೇವರ ಈ ಮಾತಾಗಿದೆ. ಏನು ಅಂದರೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ಎಂಥದೇ ಆಯುಧ, ಒಂದು ವೇಳೆ ಮನುಷ್ಯರಿಂದ ಮಾತ್ರ ಅಲ್ಲದೆ ಇದು ಸೈತಾನನಿಂದ ಬರುವಂಥ ಒಂದು ಹೋರಾಟವಾಗಿದೆ. ಆಗಿನ ಕಾಲದಲ್ಲಿ ಯುದ್ಧಗಳು ನಡೀತಾ ಇದ್ದವು. ಇಸ್ರಾಯೇಲ್ ಮೇಲೆ ಅನೇಕ ದೇಶಗಳು ಯುದ್ಧ ಮಾಡ್ತಾ ಇದ್ವು. ಅಂಥ ಸಮಯದಲ್ಲಿ ಕೂಡ ದೇವರು ಆ ಒಂದು ಇಸ್ರಾಯೇಲ್ ದೇಶಕ್ಕೆ, ಅಲ್ಲಿರುವಂಥ ವಿಶ್ವಾಸಿಗಳಿಗೆ ಒಂದು ನಿರೀಕ್ಷೆಯ ಮಾತನ್ನು ದೇವರು ಕೊಡ್ತಾ ಇದ್ದಾರೆ. ಹಾಗಾದರೆ ನಾವು ಆತ್ಮೀಯ ಇಸ್ರಾಯೇಲರು, ನಾವು ಯಾರ್ಯಾರು ಯೇಸು ಕ್ರಿಸ್ತನ ನಂಬಿದ್ದಾರೋ ನಮ್ಮೆಲ್ಲರಿಗೆ ಕೊಡುವಂಥ ಒಂದು ಮಾತು, ದೇವರ ಮಾತು, ಪ್ರಿಯರೇ, ನಿಮ್ಮನ್ನು ಜಯಿಸುವ ಯಾವ ಆಯುಧವು ಈಗಲೂ ಕೂಡ ಕಲ್ಪಿಸಿಲ್ಲ ಎಂಬುದಾಗಿ. ಮತ್ತು ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ. ನಮಗೆ ವಿರುದ್ಧವಾಗಿ ಮಾತಾಡೋಕ್ಕೆ ಬಂದವರು ಅವರು ಸೋತು ಹೋಗಿ ಅವರು ಮಾಡಿರುವಂಥ ಅನೇಕ ದುಷ್ಕೃತ್ಯಗಳಿಗೆ ಖಂಡಿಸುವಂಥ ಅಧಿಕಾರ ದೇವರು ವಿಶ್ವಾಸಿಗಳಿಗೆ ಕೊಟ್ಟಿರುವ ಆತನಾಗಿದ್ದಾನೆ. ಪ್ರಿಯರೇ, ಇದು ಹಳೆ ಒಡಂಬಡಿಕೆಯಲ್ಲಿ ಇರುವಂಥ ಮಾತು ಹೊಸ ಒಡಂಬಡಿಕೆಯಲ್ಲಿ ಪೂರ್ತಿಯಾಗಿದ್ದ ನೋಡ್ತೇವೆ. ಪೇತ್ರನು ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನಾವು ಯಾಜಕರಾಗಿಯೂ ಮತ್ತು ರಾಜ್ಯವಂಶಸ್ಥರನ್ನಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಮತ್ತು ಅಷ್ಟಲ್ಲದೆ ನಾವು ನ್ಯಾಯವನ್ನು ತೀರಿಸುವಂಥ ಯಾಜಕ ವರ್ಗಕ್ಕೆ ಸೇರಿದವರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದರೆ ಪ್ರಿಯರೇ, ಇದು ಎಂಥ ಪ್ರತಿಫಲ ವಿಶ್ವಾಸಿಗಳಿಗೆ ಅಂದರೆ, ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವು. ಎಂಥ ಸ್ವಾಸ್ಥ್ಯ! ನಮಗೆ ವಿರುದ್ಧವಾಗಿರುವವರಿಗೆ ಲೆಕ್ಕ ತೀರಿಸುವಂಥ ಅಧಿಕಾರವನ್ನು ನಮಗೆ ಕೊಟ್ಟಿದೆ. ಮತ್ತು ನಮ್ಮನ್ನು ನಾಶ ಮಾಡುವುದಕ್ಕೆ ಕಲ್ಪಿಸಿದಂಥ ಯಾವ ಆಯುಧ ಕೆಲಸಕ್ಕೆ ಬಾರದು ಎಂಬುದಾಗಿ ಈ ರೀತಿಯಾದ ಒಂದು ಅಭಯ ವಚನ, ಒಂದು ನಿರ್ಧಾರವಾಗಿರುವಂಥ ಮಾತು ದೇವರಿಂದ ಬಂದಿರುವಂಥ ಮಾತಾಗಿದೆ. ಹಾಗಾದರೆ ಪ್ರಿಯರೇ, ಆತನ ಸೇವಕರಾಗಿ ಆತನ ಹೆಸರಿಗಾಗಿ ನಾವು ಒಂದು ವೇಳೆ ಹಿಂಸೆಯನ್ನು, ಕಷ್ಟವನ್ನು ಅನುಭವಿಸುವುದಾದರೆ, ಸುಳ್ಳಾಗಿ ಅಪವಾದಗಳನ್ನು ನಮ್ಮ ಮೇಲೆ ಹೊರಿಸುವುದಾದರೆ, ನಾವು ಈ ಮಾತನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ನಮಗೆ ಎಷ್ಟೇ ವಿರೋಧಿಗಳು ಬಂದರೂ ಕೂಡ ಜಯವು ವಿಶ್ವಾಸಿಗಳಿಗೆ ಎಂಬುದಾಗಿ ಪ್ರಿಯರೇ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕ ತಂದೆ ಯೆಸಯ್ಯ, ಅನೇಕ ಜನರು ಸ್ವಾಮಿ ಅನೇಕ ಹಿಂಸೆಗೆ ಇತಿಹಾಸದಲ್ಲಿ ಗುರಿಯಾಗಿದ್ದಾರೆ ರಾಜ. ಅನೇಕ ಪ್ರವಾದಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ರಾಜ. ಅನೇಕ ಯಾಜಕರು ಸ್ವಾಮಿ ತಮ್ಮ ಪ್ರಾಣಗಳನ್ನ ಕಳೆದುಕೊಂಡಿದ್ದಾರೆ. ಅನೇಕ ವಿಶ್ವಾಸಿಗಳು ಸ್ವಾಮಿ ಹತಸಾಕ್ಷಿಗಳಾಗಿ ಪ್ರಾಣ ಬಿಟ್ಟಿದ್ದಾರೆ.
ರಾಜ್ಯ ಹೌದು ಒಂದು ದಿನ ಬರುವಂಥದ್ದಾಗಿದೆ ಸ್ವಾಮಿ. ನ್ಯಾಯ ತೀರಿಸುವಂಥದ್ದು ನಿನ್ನ ಮಕ್ಕಳಿಗೆ ಕೊಡುವಂಥ ಒಂದು ಅಧಿಕಾರವಾಗಿದೆ ರಾಜ್ಯ. ಈಗ ನಾವು ಸ್ವಾಮಿ ಕೊಯ್ಯುವುದಕ್ಕೆ ತೆಗೆದುಕೊಂಡು ಹೋದ ಕುರಿಗಳ ಹಾಗೆ ನಾವು ನಿಂತಿದ್ದೇವೆ. ಆದರೆ ರಾಜ್ಯ ಒಂದು ದಿನ ರಾಜ್ಯರಾಗಿಯೂ ರಾಜ್ಯ ವಂಶಸ್ಥರಾಗಿಯೂ ಯಾಜಕರಾಗಿಯೂ ಇರುವಂಥ ಸೇವೆ ನಮಗೆ ಕೊಡುವಾತನಾಗಿದ್ದಿ ಕರ್ತನೆ. ಆ ಒಂದು ನಿರೀಕ್ಷೆಯಿಂದ ಈಗ ಬರಲಿರುವಂಥ ಕಷ್ಟಗಳನ್ನು ನಾವು ಎದುರಿಸುವುದಕ್ಕೆ ನೀನು ಬಲ ಶಕ್ತಿಯನ್ನು ಅನುಗ್ರಹಿಸು ತಂದೆ. ನೀನು ಕೊಡುವಂಥ ಆ ಸ್ವಾಸ್ಥ್ಯವು ಅದು ನಮ್ಮದಾಗುವಂತೆ ಎಲ್ಲ ಸೇವಕರು ವಿಶ್ವಾಸಿಗಳಿಗೆ ಅದು ಸ್ವಾಸ್ಥ್ಯವಾಗುವಂತೆ ಧೈರ್ಯವಾಗಿ ದಿಟ್ಟತನದಿಂದ ನಿನ್ನ ಮೇಲೆ ನಂಬಿಕೆ ಇಟ್ಟು ಬಾಳಲಿಕ್ಕಾಗುವಂತೆ ಕೃಪೆ ನೀಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.